ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಕನಕಪುರಕ್ಕೆ ಬಂದಿದ್ದೀವಿ. ಒಂದು ಒಳ್ಳೆ ಬಿರಿಯಾನಿ, ಅದು ಕೂಡ ಕೊಬ್ಬಿದ ಕುರಿ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಎಲ್ಲಿ ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ಸು ಅಥವಾ ಚಿನಿಗಿರಿ ಮೆಸ್ ಅಂತಲೂ ಕರೀತಾರೆ. ಯಾಕೆ ಓನರ್ ಹೆಸರು ಬಂದು ಚಿನಿಗಿರಿ ಗೌಡ ಅಂತ. ಸೊ 30 ರಿಂದ 35 ವರ್ಷ ಹಳೆಯ ಹೋಟೆಲ್ಲು. ಇದನ್ನ ಬಗ್ಗೆ ತುಂಬ ಜನ ಸಜೆಸ್ಟ್ ಮಾಡಿದರು ಇಲ್ಲಿರೋರೆಲ್ಲರೂ ನಮಗೆ ಬನ್ನಿ ಅಂತ. ಬಟ್ ತುಂಬ ದಿವಸ ಆದಮೇಲೆ ಸ್ವಲ್ಪ ಪರ್ಮಿಷನ್ ಕೇಳಿಕೊಂಡು ಆ ಕಾಂಟ್ಯಾಕ್ಟ್ ಎಲ್ಲ ಹುಡುಕಕ್ಕೆ ಸ್ವಲ್ಪ ಕಷ್ಟ ಆಯಿತು. ಕೊನೆಗೂ ಸಿಕ್ತು, ಬಂದಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ ಬಂದು SBI ಬ್ಯಾಂಕ್ ಹತ್ರನೇ ಇರುತ್ತೆ, ಆಪೋಸಿಟಲ್ಲಿ. ಸೊ ದೊಡ್ಡ ಬೋರ್ಡ್ ಕಾಣಿಸೋದಿಲ್ಲ, ಸ್ವಲ್ಪ ಒಳಗಡೆ ಹೋಗ್ಬೇಕು. ಹಿಂದೆ ಕಾಣಿಸೋದಿಲ್ಲ, ಒಳಗಡೆ ಹೋದರೆ ಹಿಂದ್ಗಡೆ ಹೋಟೆಲ್ ಇರೋದು. ರೋಡಲ್ಲಿ ಒಂದು ಚಿಕ್ಕ ಸ್ಟ್ಯಾಂಡಿ ಇರುತ್ತೆ, ಅದು ನೋಡ್ಕೊಂಡು ಬರಬೇಕು. ಲೊಕೇಶನ್ನ ಫಾಲೋ ಮಾಡಿ ಕೊಟ್ಟಿರ್ತೀವಿ, ಈ ಕಡೆ ಬರುತ್ತೆ. ಸ್ವಲ್ಪ ಸ್ಲೋ ಮಾಡಿ ಹಿಂಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ಸೊ ಈಗೇನು ಹೊಸದಾಗಿ ಇಲ್ಲಿ ಮುಂದ್ಗಡೆಗೆ ಮಾಡ್ತಾ ಇದ್ದಾರಂತೆ. ಸೊ ಅದಿನ್ನು ಸ್ವಲ್ಪ ಲೇಟ್ ಆಗುತ್ತೆ. ಈಗ ಒಳಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಮಟನ್ ಪಲಾವ್ ಅದು ಈ ಹೋಟ್ಲು ಓಪನ್ ಆಗೋದೇ ಬಂದುಬಿಟ್ಟು ವಾರದಲ್ಲಿ ಭಾನುವಾರ, ಶುಕ್ರವಾರ ಮತ್ತು ಬುಧವಾರ ಮತ್ತು ಮಂಗಳವಾರ, 4 ದಿನ. ವಾರದಲ್ಲಿ 4 ದಿನ ಹೋಟ್ಲು ಓಪನ್ ಆಗೋದು. ಸೊ ನಾವು ಮಂಗಳವಾರ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ದೀರಾ, ಹೋಗೋಣ ಬನ್ನಿ. ಸರ್ ನಮ್ಮ ಜೊತೆ ಓನರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಚಿನಿಗಿರಿ ಗೌಡ ಅಂತ. ಸರ್ ಇದು ಯಾವಾಗಿಂದ ಶುರು ಮಾಡಿದ್ದು? ನಾವು ಸುಮಾರು ಒಂದು 35 ವರ್ಷ ಆಗಿದೆ ಸರ್. ನೀವೇ ಸ್ಟಾರ್ಟ್ ಮಾಡಿದ್ದೆ? ನಾವೇ ಸ್ಟಾರ್ಟ್ ಮಾಡಿದ್ವಿ. ಏನೇನು ಸಿಗುತ್ತೆ ಸರ್ ನಿಮಗೆ? ಸರ್ ನಮ್ಮ ಹತ್ರ ಮಟನ್ ಪಲಾವ್ ಸಿಗ್ತದೆ, ಆಮೇಲೆ ಚಿಕನ್ ಚಾಪ್ಸು, ಚಿಕನ್ ಪಲಾವು ಮತ್ತು ಎಗ್ಸು ಎಲ್ಲ ಇದೆ. ಇದೆಲ್ಲ ಸಿಗುತ್ತೆ? ಸಿಗುತ್ತೆ. ಅನ್ನ ಸಾರು ಆ ಥರ ಎಲ್ಲ ಇಲ್ಲ ಸರ್. ಆ ಥರ ಎಲ್ಲ ಬರೀ ಬಿರಿಯಾನಿ ಮಾತ್ರ ಐಟಮ್ ಇದೆ. ಅಂದರೆ ದಿನ ಸಿಗುತ್ತಾ ಮಟನ್? ಅಂದರೆ ವಾರದಲ್ಲಿ 4 ದಿವಸ ಇರುತ್ತೆ. ಭಾನುವಾರ, ಮಂಗಳವಾರ, ಬುಧವಾರ, ಶುಕ್ರವಾರ 4 ದಿವಸ ಇರುತ್ತೆ ಮಟನ್ ಬಿರಿಯಾನಿ. ಚಿಕನ್ ಚಾಪ್ಸ್ ಇರ್ತದೆ, ಚಿಕನ್ ಪಲಾವ್ ಇರ್ತದೆ, ಮೊಟ್ಟೆ ಇರ್ತದೆ. ಚಿಕನ್ ಬಿರಿಯಾನಿ ಡೈಲಿ ಸಿಗುತ್ತಾ? ಡೈಲಿ ಏನಿಲ್ಲ ಅಣ್ಣ, ವಾರದಲ್ಲಿ 4 ದಿವಸ ಇರುತ್ತೆ. ಹೋಟ್ಲ್ ಓಪನ್ 4 ದಿವಸ. ಈ ಹೊಸ್ದಾಗಿ ಶುರು ಮಾಡ್ತಾ ಇದ್ದೀವಿ. ಆ ಶುರು ಮಾಡಿದ್ಮೇಲೆ ಡೈಲಿ ಮಾಡ್ತೀವಿ. ಇದು ಟೈಮಿಂಗ್ಸ್ ಎಲ್ಲ? ಟೈಮಿಂಗ್ಸು ಸರ್ ಬೆಳಗ್ಗೆ 7:30 10:30 ಆಗುತ್ತೆ. 10:30 11 ಗಂಟೆ ಒಳಗಡೆ ಸಿಗುತ್ತೆ ಕ್ಲೋಸು. ಆಮೇಲೆ ಮಟನ್ ಎಲ್ಲ ಎಲ್ಲಿಂದ ತರಿಸ್ತೀರಾ? ಮಟನ್ ಎಲ್ಲ ಇಲ್ಲೇ ತಗೋತೀವಿ ಸರ್, ಕಟ್ಕೆ ಅಂಗಡಿಲಿ. ನಮಗೆ ಬೇಕಾದ ಮರಿ ಕುಯ್ಸ್ಕೊತೀವಿ, ಚೆನ್ನಾಗಿರೋ ಮಟನ್ ಹಾಕಿದ್ದೀವಿ. ಯಾವ ಥರ ಸೆಲೆಕ್ಟ್ ಮಾಡ್ತೀರಾ? ಎಷ್ಟು ತೂಕ? ಸರ್ ಅದು ಒಂದು 15 ರಿಂದ 20 kg ತೂಕ ಬರುತ್ತೆ ಮರಿಗಳು. ಅಂಥವು ಚೆನ್ನಾಗಿರೋ ಹಾಕ್ತೀವಿ. ಸಣ್ಣ ಹಾಕಿದ್ರೆ ನಮಗೆ ಚರ್ವಿ ಬರಲ್ಲ, ಮಟನ್ ಚೆನ್ನಾಗಿರಲ್ಲ. ಸ್ವಲ್ಪ 20 kg 15 ರಿಂದ 20 kg ಮರಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಕೊಬ್ಬಿದ ಕುರಿ ವಾತ ಸಿಕ್ಕಿದ್ರು ಸಿಗ್ತದೆ, ಕುರಿ ಸಿಕ್ಕಿದ್ರು ಸಿಗುತ್ತೆ, ಯಾವ್ದಾರು ಆಗುತ್ತೆ. ಚೆನ್ನಾಗಿರೋದು ನಾವು ಹಾಕ್ಸ್ತೀವಿ. ನೋಡಿ ನಾವು ಹೋಗಿ ಮೇಲೆ ಕಟ್ ಮಾಡೋದು, ನಾವೇ ಕಟ್ ಮಾಡಿಸೋದು. ನಾವು ಬೇಕಾದ ಮರಿ ಕಟ್ ಮಾಡಿಸ್ಕೊಳ್ಳಿ ಅಂತಾರೆ, ಕಟ್ ಮಾಡಿಸ್ಕೊತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಬಿಸಿಯಾದ ಘಮಘಮವಾದ ಮಟನ್ ಪಲಾವ್ನ ನೀಟಾಗಿ ಬಂದು ಬಡಿಸಿದ್ದಾರೆ. ಸೊ ಎಲೆ ತುಂಬ ಇದೆ, ಒಂದು ಇದೆ ಚರ್ಬಿ ಪೀಸು, ಒಂದೊಳ್ಳೆ ಕೊಬ್ಬಿರೋ ಕುರಿ. ಸೊ ಎಲ್ಲರಿಗೂ ಈ ಥರ ಒಂದೊಂದು ಪೀಸ್ ಬಿದ್ದಿದೆ. ಸೊ ಚರ್ಬಿ ತಿನ್ನೋರಿಗೆ ಅದೊಂದು ಏನೋ ಅಡ್ವಾಂಟೇಜು. ಸೊ ಅಲ್ಲಿ ನಮ್ಮ ಗಗನ್ ಅವರು ಆ ಕಡೆ ತಿಂತಾಯಿದ್ದಾರೆ, ಅವ್ರಿಗೂ ಒಂದು ಸರಿಯಾದ ಪೀಸೇ ಬಿದ್ದಿದೆ. ಬೋನಸ್ ಪೀಸ್ ಇದು, ಎಕ್ಸ್ಟ್ರಾ ಪೀಸ್ ಇದು.
ಬೇಕಾದ್ರೆ ಕಲ್ಸ್ಕೊಂಡು ತಿನ್ಬೋದು, ಒಬ್ರು ತಿಂತಾರೆ ಅದನ್ನು. ಸೊ ಬಾಯಲ್ಲಿ ನೀರು ಬರ್ತಾಯಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಬಿರಿಯಾನಿ ಚಟ್ನಿ ಚಟ್ನಿ ಕೊಟ್ಟಿದ್ದಾರೆ, ಕಾಂಬಿನೇಷನ್ ಬಿರಿಯಾನಿ ಚಟ್ನಿ, ಮೊಸರು ಬಜ್ಜಿ ಇರುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ ಚಿಕನ್ನಲ್ಲಿ ಸ್ಟಾರ್ಟರ್ ಒಂದು ಚಾಪ್ಸ್ ಇತ್ತು, ಅದನ್ನು ಕೂಡ ತರಿಸಿದ್ದೀವಿ. ಒಂದು ಮೊಟ್ಟೆ. ಬಾಯಲ್ಲಿ ನೀರು ಬರ್ತಾಯಿದೆ, ಬೇಗ ಬೇಗ ಕಾಯ್ತಾ ಇದ್ವಿ. ಟೇಸ್ಟ್ ಮಾಡೋಣ. ಪಲಾವ್ ಎಲ್ಲ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಅದ್ಭುತವಾದ ಪಲಾವ್. ಉದುರುದುರಾದ ರೈಸು ಸಖತ್ ಸಾಫ್ಟಾಗಿದೆ. ಪ್ಲಸ್ಸು ಮಟನ್ ಫ್ಲೇವರ್ ಮಾತ್ರ ಇಂಟೆನ್ಸಾಗಿ ಬರ್ತಾಯಿದೆ. ಬರೀ ರೈಸ್ ಮಾತ್ರ ತಿಂದಿದ್ದು, ಪೀಸ್ ಜೊತೆ ತಿಂದಿಲ್ಲ. ರೈಸಲ್ಲೇ ಫುಲ್ ಇನ್ಫ್ಯೂಸ್ ಆಗಿಬಿಟ್ಟಿದೆ. ಅದ್ಭುತ. ಬ್ರೋ ಏನಾಯ್ತು, ಇಷ್ಟ ಆಯ್ತಾ? ಹಾಂ ಹಾಂ, ನೀಟಾಗಿ ಮಟನ್ ಫ್ಲೇವರ್ ಕರೆಕ್ಟಾಗಿ ಹೋಯ್ತು. ಮಿಸ್ ಮಾಡಿದ್ರೆ ಒಂದ್ಸಲ ಟ್ರೈ ಮಾಡಬೇಕು. ಮಟನ್ ಪೀಸ್ಗಳಿಗೆ ಹೋಗ್ಬಿಡೋಣ. ಎರಡು ಪೀಸ್ ಎತ್ಕೊಂಡು ರೈಸಲ್ಲಿ ಮಿಕ್ಸ್ ಮಾಡಿ. ವಾಹ, ಚೆನ್ನಾಗಿ ಬಂದಿದೆ. ಜಾಸ್ತಿನೂ ಸಾಫ್ಟ್ ಇಲ್ಲ, ತುಂಬಾ ಹಾರ್ಡಿಲ್ಲ, ಮಧ್ಯದಲ್ಲಿ ಇದ್ದರೆ ಚೆಂದ. ಮಾಂಸ ತಿಂತಾಯಿದ್ದೀವಿ ಅಂತ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಮೊಸರು ಬಜ್ಜಿನೂ ಬೇಡ, ಚಟ್ನಿನೂ ಬೇಡ, ಏನೂ ಬೇಡಲ್ಲ. ಸ್ವಲ್ಪ ಚಟ್ನಿ ಜೊತೆ ತಿಂದು ನೋಡೋಣ ಹೆಂಗಿರುತ್ತೆ ಕಾಂಬಿನೇಷನ್ ಅಂತ. ಬಟ್ ಹಾಗೆ ಫ್ಲೇವರ್ಫುಲ್ಲಾಗಿದೆ ಆ ಮಸಾಲೆ ಪದಾರ್ಥಗಳು. ಪಲಾವ್ ಎಲೆ ಬೇಜಾನಿರೋದ್ರಿಂದ ಅದೆಲ್ಲ ತೆಗ್ದು ಆರಿಸಿ ತಿನ್ನಬೇಕು. ಸೊ ಫುಲ್ಲು ಮಸಾಲೆ ಭರಿತವಾಗಿ ಫ್ಲೇವರ್ಫುಲ್ಲಾಗಿದೆ. ಅದಕ್ಕೇ ಸ್ವಲ್ಪ ನೀವೇನು ಅಕಸ್ಮಾತ್ ಕಮ್ಮಿ ಮಾಡಬೇಕು ಇದ್ರದ್ದು ಅಂದರೆ ಮೊಸರು ಬಜ್ಜಿ ಜೊತೆ ತಿನ್ಬೋದು. ಬಟ್ ನಾವು ಸಜೆಸ್ಟ್ ಮಾಡಲ್ಲ, ಅದನ್ನು ಹಂಗೆ ಸವಿಬೇಕು, ಹಂಗೆ ತಿನ್ನಬೇಕು. ಚಟ್ನಿ ಇದೆ, ಒಂದು ವಿಯರ್ಡ್ ಆದ ಕಾಂಬಿನೇಷನ್ನು. ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ. ರಾಜೇಶ್ ಬಿರಿಯಾನಿ ತಿಂದಿಲ್ಲ ನೀವು? ಓ, ಇವ್ರಿಗೆ ಫಸ್ಟ್ ಟೈಮ್ ಚಟ್ನಿ ಜೊತೆ. ಮಿಂಟ್ ಚಟ್ನಿ ಡಾಮಿನೇಟ್ ಮಾಡ್ತಾ ಡಾಮಿನೇಟ್ ಮಾಡಿಬಿಡುತ್ತೆ. ಚಟ್ನಿ ಫ್ಲೇವರ್ ಸ್ವಲ್ಪ ಎಕ್ಸ್ಟ್ರಾ ಆಗ್ಬಿಡುತ್ತೆ. ಹೇಳಿದಲ್ಲ, ಬಿರಿಯಾನಿ ಏನು ಇಲ್ದಿರ ಹಂಗೆ ತಿನ್ನಬೇಕು, ಇವಾಗಲೇ ಮಜಾ. ಅದು ಮಧ್ಯ ಆ ಫ್ಯಾಟ್ ಬೀಸ್ಗಳು ಚಿಕ್ಕದು ಇನ್ನೂ ಇದೆ, ಅವೆಲ್ಲ ಸಿಗ್ತಾ ಇರುತ್ತೆ ತಿಂತ ಹಂಗೆ. ಲೈಟಾಗಿ ಚರ್ಬಿ ತಿಂದು ಒಳ್ಳೆಯದೇ. ಲೈಟಾಗಿ ಚಾಪ್ಸ್ಗೆ ಹೋಗೋಣ. ಚಿಕನ್ ಚಾಪ್ಸ್. ಇದು ಸಾಫ್ಟ್ ಆಯಿತು. ನಾಟಿ ಮಸಾಲ ಒಂಥರ ಲೈಟಾಗಿ ಸಾರು ಥರ ಟೇಸ್ಟು ಚೆನ್ನಾಗಿದೆ. ಇದು ಜಾಸ್ತಿ ಖಾರ, ಜಾಸ್ತಿ ಮಸಾಲ, ಮಕ್ಕಳೇ ಥರ ಬರಲ್ಲ. ಪರ್ಫೆಕ್ಟ್. ಮನೆ ಊಟ ಥರ. ಪಲಾವು ಅಷ್ಟೇ ಸೇಮ್, ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಸೇಮ್ ಅದೇ ಥರ. ಮಸಾಲ ಪೌಡ್ರ್ ಇವರೇ ರುಬ್ಕೋತಾರೆ ಟೇಸ್ಟ್. ಸೊ ನೀಟಾಗಿ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ನ ಅಂತ. ಫೈನಲಾಗಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ಕೊಂಡು ಆಚೆ ಬಂದು ನಿಂತಿದ್ದೀವಿ 3 ಜನನು. ಇನ್ನೊಬ್ಬರಿದ್ದಾರೆ, ಅವರು ಹರ್ಷ ಅಲ್ಲ ಇನ್ನೊಬ್ಬರಿದ್ದಾರೆ, ಅವರು ಕ್ಯಾಮ್ರಾ ಮುಂದೆ ಬರಲ್ಲ, ನಾಟಕ ಆಡ್ತಾರೆ. ಸೊ ಅವ್ರು ಯಾರು ಅಂತ ಕಮೆಂಟ್ ಮಾಡಿ. ಯಾರ ತಂದು ರುಬ್ಬಿಸ್ಕೊಂತಾರೆ ಅವ್ರು ಫೋನಲ್ಲೇ ಇರ್ತಾರೆ 24 ಗಂಟೆ. ನಿಮ್ಮ ಗ್ರೂಪಲ್ಲಿ ಯಾರಾದರೂ 24 ಗಂಟೆ ಫೋನಲ್ಲೇ ಇರೋರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ. ಈ ಪಾಯಿಂಟ್ ಇದನ್ನು ಮಾತ್ರ ಟ್ಯಾಗ್ ಮಾಡಿ. ಫ್ರೆಂಡ್ಸ್ ಜೊತೆ ಬಂದಾಗ ಎಂಜಾಯ್ ಮಾಡಬೇಕು, ಜೊತೇಲಿ ಇರಬೇಕು ಅನ್ನೋದಿಲ್ಲ. ಎಂಜಾಯ್ ಮಾಡಬೇಕು, ಬರ್ರಿ ಫೋನ್ ಅಲ್ಲಿ ನೋಡಿ, ಎಲ್ಲಿ ಹೋದ್ರು ಫೋನು, 24 ಗಂಟೆ ಫೋನ್. ಒಂದು ಮುಖ ತೋರಿಸೋಗ್ರಿ ಅಂಥವ್ರನ್ನೆಲ್ಲ ಜೊತೆಲೇ ಹಾಕೊಂಬಾರ್ದು, ಮುಖನೂ ತೋರಿಸಲ್ವಂತೆ. ಸೊ ಈಗ ಫೈನಲ್ ಆಗಿ ಹೆಂಗಿತ್ತು ಫುಡ್ಡು ಚೆನ್ನಾಗಿತ್ತು. ಬೆಳಗ್ಗೆ ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಆಯಿತು. ಅದರಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಒಂದು ಫ್ಯಾಟ್ ಪೀಸ್ ಸಿಕ್ತಲ್ಲ, ಫ್ಯಾಟ್ ಪೀಸ್ ಇತ್ತು. ಫ್ಯಾಟ್ಗೆ ಫ್ಯಾನ್ ನಾನು, ಅದಕ್ಕೆಲ್ಲ ತಿಂದ್ರ ಅದನ್ನ? ಓ, ಹಿಂದೆ ಆಯಪ್ಪನ್ನು ನನಗೆ ಕೊಟ್ಟರು. ಹೌದಾ? ಹೇಳ್ಬಾರ್ದಲ್ವಾ, ಮಿಸ್ಟೇಕ್ ಅವ್ರು ಯಾರು ಅಂತ ಹೇಳಿಲ್ವಲ್ಲ ಬಿಡಿ. ಯಾರು ಚೆನ್ನಾಗಿತ್ತು. ಎಲ್ಲರಿಗೂ ಬೋನಸ್ ಆಗಿ ಫ್ಯಾಟ್ ಪೀಸಸ್ ಒಂದೊಂದು ಎಕ್ಸ್ಟ್ರಾ ಇತ್ತು. ಪ್ರತಿಯೊಂದು ಪ್ಲೇಟಲ್ಲೂ ಒಂದು ಪೀಸ್ ಫ್ಯಾಟ್ ಪೀಸ್ ಹಾಕ್ಕೊಡ್ತಾರೆ. ಅವರು ವಿಡಿಯೋದಲ್ಲಿ ಇಂಟರ್ವ್ಯೂನಲ್ಲೂ ಹೇಳಿದ್ರು. ಸೊ ಅದೇ ಒಳ್ಳೆ ಕೊಬ್ಬಿರೋದು, ವಾತ ಅಥವಾ ಕುರಿ ಇದನ್ನೇ ಹೊಡೆಯೋದು. ಏನಂದರೆ ಅದರಲ್ಲಿ ಇದಿರಬೇಕು, ಫ್ಯಾಟ್ ಇದ್ರೇ ಆ ಬಿರಿಯಾನಿಗೆ ಒಂದು ಟೇಸ್ಟು.
ಸೊ ನಿಮಗೂ ಸಿಗ್ತಲ್ಲ ಬ್ರೋ ತಿಂದ್ರ ನೀವು ಬಿಟ್ಬಿಟ್ರಾ ಇಲ್ಲ ನಾನು ಬಿಟ್ಬಿಟ್ಟೆ ಬಿಟ್ಬಿಟ್ರಾ ನಾವು ಬಿಟ್ಬಿಟ್ರಿ ಯಾಕಂದ್ರೆ ನಾವು ತುಂಬ ದಪ್ಪ ಇದೀವಲ್ಲ ಇವ್ರು ಜಿಮ್ಗೆ ನಾನು ಹೋಗ್ತಾರೆ ತುಂಬ ಸಣ್ಣ ಇದ್ದೀನಲ್ಲ ಆಯ್ತು ಆಯ್ತು ಜಿಮ್ಗೆ ಹೋಗ್ತಾರಲ್ಲ ಅದಕ್ಕೆ ತಿಂದ್ರೆ ಕರೆಸ್ಕೋತಾರೆ ನಾವೆಲ್ಲೂ ಹೋಗಲ್ವಲ್ಲ ಅದಕ್ಕೆ ನಾವು ಸ್ವಲ್ಪ ಬಿಟ್ಬಿಟ್ವಿ ಸ್ವಲ್ಪ ಕಚ್ಕೊಂಡು ತಿಂದ್ವಿ ಅಷ್ಟೇ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಬಿರಿಯಾನಿ ಹೆಂಗಿತ್ತು ಬ್ರೋ ಬಿರಿಯಾನಿ ಸೂಪರ್ ಹೋಟ್ಲ್ ನೋಡಿದ್ಮೇಲೆ ಒಂದು ಮಾತು ನೆವರ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್. ಅದೇ ಆಚೆಯಿಂದ ನೋಡೋದಕ್ಕೆ ಹೋಟ್ಲು ಚಿಕ್ಕದಾಗೆ ಕಾಣಿಸುತ್ತೆ ಹಳೆ ಹೋಟ್ಲಲ್ಲ 35 ಇಯರ್ಸ್ ಹಬ್ಬ ಒಳಗೆ ಹೋದ್ ಕುತ್ಕೊಂಡಾಗ ಹಳೆ ನೆನಪಾಗುತ್ತೆ ಆವಾಗಿನ ಟೈಮಲ್ಲಿ ಹೋಗಿ ಹೋಟ್ಲು ಮಾತ್ರ ಅಲ್ಟಿಮೇಟ್ ಆಗಿತ್ತು ಬರೀ ರೈಸ್ ತಿಂದ್ರು ಮಟನ್ ಫ್ಲೇವರ್ ಹೋಟ್ಲಲ್ಲಿರೋ ಪ್ರತಿಯೊಂದು ವಸ್ತುನೂ ಹಳೆ ಫೀಲೇ ಕೊಡು ಹಂಗೆ ಇದಾವೆ. ಏನು ಹೊಸದಾಗಿ ಮುಂದೆ ಏನೋ ಶಿಫ್ಟ್ ಆಗ್ತಾ ಇದ್ದಾರಂತೆ ಇನ್ನು ಸ್ವಲ್ಪ ದಿವಸದಲ್ಲಿ ರೆಡಿ ಮಾಡಿ ಬಂದು ಇನ್ನೊಂದು ವಿಡಿಯೋ ಮಾಡೋಣ. ನೀವು ಅದೇ ಹಳೇದು ಅದು 80ಸ್ದು ಫೀಲ್ 90ಸ್ದು ಫೀಲ್ ಮಾಡಬೇಕಾದ್ರೆ ಬರಬೇಕು ಬಂದು ಟೇಸ್ಟ್ ಮಾಡಬೇಕು. ಚೆನ್ನಾಗಿತ್ತು ಮಟನ್ ಕ್ವಾಲಿಟಿ ಚೆನ್ನಾಗಿತ್ತು. ಅದೇ ಇನ್ನು ಕೈಯಲ್ಲಿ ಅದೇ ವಾಸನೆ ಘಮ 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 ಅಂತ ಇದೆ. ಕೈಯಲ್ಲಿ ವಾಸನೆ ಬರ್ತದೆ ತಾನೆ? ನಿಮ್ಮ ಬಗ್ಗೆ ಎಷ್ಟೊತ್ತು ಮಾತಾಡಿ ಇಲ್ಲ ಇಲ್ಲ ಅವ್ರು ಬರೀ ನಮ್ಮ ಕೈ ಸ್ಮೆಲ್ ಮಾಡೋದು ಅವ್ರು ತಿನ್ನಲ್ಲ. ಸೊ ನೀವು ಕೂಡ ಸುತ್ತಮುತ್ತ ಇದ್ದೀರಾ ಅಂದರೆ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಬಂದು ಒಂದ್ಸರಿ ಟ್ರೈ ಮಾಡಿ. ಅಕಸ್ಮಾತ್ ಈ ಕಡೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಸ್ಟಾಪ್ ಹಾಕಿ ನಮ್ಮ ಬೈಕ್ ತುಂಬ ಜನ ಬರ್ತೀರಾ ಈ ಕಡೆ. ಬಟ್ ಏನಂದ್ರೆ ಒಳಗಡೆ ನೀವು ಹೆಲ್ಮೆಟ್ ಜಾಕೆಟ್ ಇಡಕ್ಕೆಲ್ಲ ಜಾಗ ಇರಲ್ಲ. ಬಂದು ಒಬ್ರು ಇಬ್ರು ಬಂದು ತಿನ್ಕೊಂಡು ಕುತ್ಕೊಳಕ್ ಜಾಗ ಸಿಕ್ಕಿದ್ರೆ ಯಾಕಂದ್ರೆ ಕಾಯ್ತಾ ಇರ್ಬೇಕು ಆಚೆ ಕಡೆ. ಅದು ಏನು ಒಳಗಡೆ ಕಾಯಕ್ಕಾಗಲ್ಲ. ಇಲ್ಲಿದೆ ನೋಡಿ ಸೀಟಿಂಗ್ ಇಲ್ಲೇ ಒಳಗಡೆ ಖಾಲಿ ಆದಾಗ ಒಳಗೆ ಹೋಗ್ಬೇಕು. ಈ ಮದುವೆ ಪಂತಿನಲ್ಲಿ ಹಿಂದೆ ಕಾಯ್ಕೊಂಡು ನಿಂತಿರ್ತೀವಿ ಗೊತ್ತಾ, ಖಾಲಿ ಆಗಿದ ತಕ್ಷಣ ಒಳಗೆ ಕುತ್ಕೊಂತೀವಲ್ಲ ಸೀಟು ಆ ಥರ ಇಟ್ಕೊಂಡು ಕುತ್ಕೊಬೇಕು. ಎಲ್ಲವೂ ನಾವು ಒಂದು ಗುಂಪಲ್ಲಿ ಬಂದಿದ್ದೀವಿ ಎಲ್ಲರಿಗೂ ಒಟ್ಟಿಗೆ ಸೀಟ್ ಬೇಕು ಅಂದ್ರೆ ಸಿಗೋದಿಲ್ಲ. ಯಾರು ಒಂದೊಂದು ಸೀಟ್ ಖಾಲಿ ಆಗ್ತಿದ್ದಂಗೆ ಕುತ್ಕೊಂಡು ಇಬ್ರು ಮೂವರಿದ್ರೆ ಬಂದು ತಿನ್ಕೊಂಡು ಹೋಗ್ಬೋದಾ? ಟೈಮಿಂಗ್ಸ್ ಹೇಳಿದ್ಯಾ? ಟೈಮಿಂಗ್ಸ್ ಅಂದರೆ ಅದೇ ಇಂಟರ್ವ್ಯೂನಲ್ಲಿ ಹೇಳಿದ್ದೀವಿ ವಾರದಲ್ಲಿ 4 ದಿನ ಓಪನ್ನು. ಸೊ ಎಲ್ಲ ದಿವಸ ಇರೋದಿಲ್ಲ 4 ದಿನ ಓಪನ್ ಇರುತ್ತೆ. ಸೊ ನಾವು ಮಂಗಳವಾರ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ನೀವು ಕೂಡ ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನು ಚೆಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಲೊಕೇಶನ್ ಕೂಡ ಇರುತ್ತೆ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಯಾರಿಗ ಸೊ ಹಿಡನ್ ಜಮ್ಮು ಯಾರು ಇನ್ನೂ ಗೊತ್ತಿಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಆಮೇಲೆ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. KGK ವ್ಲಾಗ್ಸು ಅವ್ರದ್ದಲ್ಲೂ ಬರುತ್ತೆ ವೀಡಿಯೋ ಮಾಡಿದ್ದಾರೆ. ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಗೋಲ್ಡನ್ ಥಾಟಲ್ ಅವರು ಕೂಡ ತುಂಬ 3 ತಿಂಗಳಾದ್ಮೇಲೆ ವೀಡಿಯೋ ಮಾಡ್ತಾಯಿದ್ದಾರೆ. ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮಾತಾಡಬೇಕು ಗೊತ್ತಾಗ್ತಿಲ್ಲ. ನಮಸ್ಕಾರ.